ಹೇ ಗೈಸ್, ನಾನು ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಿದ್ದೆ. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವಿಬ್ರು ಆರಾಮಾಗಿದ್ದೀವಿ. ಇವತ್ತಿನ ವ್ಲಾಗ್ ಏನು ಅಂತಂದ್ರೆ ಅವ್ರ ಬರ್ಡೇ ಸ್ಪೆಷಲ್ ಇನ್ನೊಂದಿದೆ. ಕೇಕ್ ಮಾಡ್ತೀವಿ ಅಂತ ಹೇಳ್ತಿದ್ವಲ್ಲ, ಸೊ ಅದಕ್ಕೆ ರೆಸಿಪಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಈ ವ್ಲಾಗ್ ಮಾಡ್ತಿರೋದು. ಅವರಿಗೆ ಬಂದು ಗೊತ್ತಿಲ್ಲ ನಮ್ಮ ಕೇಕ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಅವ್ರು ಬರೋಕ್ಕಿಂತ ಅಂದರೆ ಎಲ್ಲ ಎತ್ತಿಕ್ತಾ ಇದ್ದೀವಿ, ಎಲ್ಲ ಕೇಕ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ರೆಸಿಪಿ ಏನಂತ ಅಂದರೆ ನಾನು ಅಷ್ಟೇ ಯೂಟ್ಯೂಬಲ್ಲಿ ನೋಡಿಕೊಂಡೆ ನಾನು ಮಾಡ್ತಾ ಇರೋದು ಈ ರೆಸಿಪಿ ಬಂದು. ನಿಮಗೂ ಹಂಗೆ ಇದರಲ್ಲಿ ತೋರ್ಸೋಣ ಅಂತ ಅಂದ್ಬಿಟ್ಟು ಈ ವ್ಲಾಗ್ ಮಾಡ್ತಾ ಇರೋದು. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಬನ್ನಿ ಕೇಕ್ ಮಾಡೋದು ಹೆಂಗೆ ಅಂತ ನೋಡೋಣ. ಕೇಕ್ಗೆ ಬಂದು ಫಸ್ಟು ಮೊಸರು, ಸೋಡಾ ಹಾಕೋಬೇಕು. ಫಸ್ಟ್ ನೀವು ಯಾವ ಮೆಜರ್ಮೆಂಟಲ್ಲಿ ನೀವು ಮೊಸರು ಹಾಕೊತೀರೋ ಅದೇ ಮೆಜರ್ಮೆಂಟಲ್ಲೇ ನೀವೆಲ್ಲನೂ ಹಾಕೋಬೇಕು. ಗೋಧಿ ಹಸಿಟ್ಟಾಗಲಿ, ಆಮೇಲೆ ಬೆಲ್ಲ ಆಗಲಿ, ಎಲ್ಲನೂ ಅಷ್ಟೇ ಒಂದು ಕಪ್ ಲೆವೆಲಲ್ಲೇ ತೊಗೊಂಡು ಅಳತೆ ಮಾಡಿಕೊಂಡು ಹಾಕೋಬೇಕು. ಮೊಸರನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಅದೇ ಮೆಜರ್ಮೆಂಟಲ್ಲೇ ಬೆಲ್ಲ ಹಾಕೋಬೇಕು. ನಾವು ಬಂದು ಈ ಮೆಜರ್ಮೆಂಟಲ್ಲೇ ಮೊಸರು ಹಾಕ್ಕೊಂಡ್ವಿ. ನೆಕ್ಸ್ಟ್ ಬೆಲ್ಲನೂ ಇದರಲ್ಲೇ ಮೆಜರ್ಮೆಂಟ್ ಮಾಡಿಕೊಂಡು ಬೆಲ್ಲ ಹಾಕೋಬೇಕು. ನೆಕ್ಸ್ಟ್ ಬಂದು ಗೋಧಿ ಹಸಿಟ್ಟು ಹಾಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಬೆಲ್ಲ ಎಲ್ಲ ಇತ್ತಲ್ಲ ಅದೆಲ್ಲ ಫುಲ್ಲು ಕರಗಿದ್ಮೇಲೆ ಗೋಧಿ ಹಸಿಟ್ಟು ಹಾಕೋಬೇಕು. ಸ್ವಲ್ಪ ಬಂದು ಟೇಸ್ಟಿಗೋಸ್ಕರ ಉಪ್ಪು ಹಾಕೋಬೇಕು. ಸ್ವೀಟ್ ಬಂದು ಎದ್ದು ಕಾಣಿಸ್ಬೇಕು ಅಂತ ಉಪ್ಪು ಹಾಕೊತಾರೆ. ನಾವು ಬಂದು ಈ ಪಾತ್ರೆಯಲ್ಲೇ ಕೇಕ್ ಇಡ್ತಾರದು. ಇದಕ್ಕೆ ಬಂದು ಫಸ್ಟು ಆಯಿಲೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಾದ್ಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಸೈಡಲ್ಲೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು, ಯಾಕಂದರೆ ಕೇಕು ಅಂಟಬಾರ್ದು ಅಂತ. ಇದು ಚೆನ್ನಾಗಿ ಮಿಕ್ಸ್ ಆದ ಥಿಕ್ನೆಸ್ ಬಂದಾದ್ಮೇಲೆ ನೀವು ಯಾವ ಪಾತ್ರೆಯಲ್ಲಿ ಇಟ್ಕೊಂಡಿರ್ತೀರೋ ಅದ್ರಲ್ಲಿ ಹಾಕೋಬೇಕು. ಲಾಸ್ಟಲ್ಲಿ ಬಂದು ಬಾದಾಮಿ ಹಾಕಬೇಕು ಮೇಲೆ ಹಿಂಗೆ ಡೆಕೋರೇಷನ್ಗೆ. ಇದ್ರಲ್ಲಿ ಬಂದು ನಾವು ಕೇಕ್ ಇಡ್ತಾ ಇರೋದು. ಓವನ್ ಇತ್ತು ಅಂತಂದರೆ ಇನ್ನೂ ಈಸಿ ಆಗ್ತಾಯಿತ್ತು. ಓವನ್ ಯಾರ ಮನೇಲಿ ಇಲ್ಲೋ ಈ ಥರ ಟ್ರೈ ಮಾಡ್ಬೋದು. ನಾವು ಮಾಡೋ ಕೇಕ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ. ತುಂಬ ಬಿಸಿ ಇತ್ತು ಇದು, ಅದಕ್ಕೆ ಅಂಟ್ಕೊಂಬಿಡೈತೆ ಮ್ಯಾಟ್. ಇದು ವಿಡಿಯೋದಲ್ಲಿ ಏನು ಹೇಳಿದ್ರು ಅಂತ ಅಂದರೆ ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರು ಒಂದು 45 ಮಿನಿಟ್ಸ್ ಬೇಕು ಅಂತ ಹೇಳಿದ್ರು. ಅವ್ರು ತೊಗೊಂಡಿದ್ದು ಸ್ವಲ್ಪ ಕಮ್ಮಿ ಇದ್ರಲ್ಲಿ ತೊಗೊಂಡ್ರು, ನಾವು ಜಾಸ್ತಿ ತೊಗೊಂಡಿದ್ದೀವಿ. ಏನಂತಂದರೆ ಸ್ವಲ್ಪ ಮುಟ್ಟಿ ನೋಡಬೇಕು ಬೆಂದಿದೆಯಾ ಇಲ್ವಾ ಏನು ಅಂತ ಅಂದ್ಬಿಟ್ಟು ಅಷ್ಟೇ. ಮೇಲೆ ಪ್ಲೇಟ್ ಮುಚ್ಚಿಬಿಟ್ರೆ ಆಯಿತು. ಇದ್ರ ಮೇಲೆ ಭಾರವಾಗಿರೋದು ಏನಾದ್ರು ಇಡಬೇಕು. ಇದಿಡೋಣ, ಯಾಕಂದರೆ ಅದು ಆ ಹಬೆಲೆ ಬೇಯಬೇಕಲ್ಲ, ಅದಕ್ಕೆ ಇದು ಇಟ್ಟಿದ್ದೀನಿ. ಸಾಕಲ್ಲ ಅಮ್ಮ? ಅಷ್ಟೇ. ಕೇಕೆಲ್ಲ ಫುಲ್ಲು ಕಂಪ್ಲೀಟಾಗಿ ಬೆಂದ ಮೇಲೆ ವಿಡಿಯೋ ಮಾಡ್ತೀನಿ. ಇವಾಗ ಇನ್ನೊಂದು ಏನು ಸೀನ್ಸೆಟ್ ಆಯಿತು ಅಂತಂದರೆ, ಅವರು ಸಡನ್ನಾಗಿ ಬಂದುಬಿಟ್ರು. ನನಗೆ ಭಯ ಆಗೋಯ್ತು, ಎಲ್ಲಿ ಗೊತ್ತಾಗೋಗುತ್ತೋ ನೋಡಿಬಿಟ್ರು ಅಂತ ಅಂದ್ಬಿಟ್ಟು ಭಯ ಆಗೋಯ್ತು. ಆಮೇಲೆ ಸರಿ ಏನೋ ಒಂದು ಹೇಳ್ಬಿಟ್ಟು ಕಳಿಸ್ಬಿಟ್ಟೆ. ಇವಾಗ ಎಲ್ಲೋಗಿದ್ದಾರೆ ಅಂತಂದರೆ ಪ್ಯಾಂಟ್ನೇ ತನ್ನಲ್ಲ ಸ್ವಲ್ಪ ಲೂಸ್ ಆಗಿತ್ತು ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಸರಿ ಅದೇ ಚಾನ್ಸ್ ಅಂತ ಅಂದ್ಬಿಟ್ಟು ಅದು ಕೇಕ್ನ ಏನು ಮಾಡಿದೆ, ಕೆಳಗಡೆ ನಮ್ಮದೇ ಅಲ್ಲ ಮನೆ, ಕೆಳಗಡೆ ತೊಗೊಂಡೋಗಿ ಇಟ್ಟಿದ್ದೀನಿ ಆ ಕೇಕ್ನ. ನಾಳೆನೇ ಅದನ್ನು ತೊಗೊಂಡು ಬಂದು ಮೇಲಿಟ್ಟು ಅವ್ರಿಗೆ ಸರ್ಪ್ರೈಸಾಗಿ ನಾವೇ ಮನೇಲಿ ಮಾಡಿದ್ದು ಅಂತ ಹೇಳ್ಬಿಟ್ಟು ಕೊಡಬೇಕು. ನಾನು ಕೇಕ್ ಹೆಂಗೆ ಬಂತು ಅಂತ ತೋರಿಸಿಲ್ಲ, ನಾಳೆ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ನಾಳೆ ಕಂಟಿನ್ಯೂ ಮಾಡ್ತೀನಿ. ಹೆಂಗಿದ್ರು ನಾಳೆ ಅವ್ರು ಬೆಳಗ್ಗೆ ವಿಶ್ ಮಾಡಿ ಸಾಯಂಕಾಲನೇ ನಾವು ಆ ಕೇಕ್ನ ಕಟ್ ಮಾಡೋದು. ಏನಕ್ಕೆ ಸಾಯಂಕಾಲ ಅಂತಂದರೆ ಅದು ಬಿಸಿಯಲ್ಲಿರುತ್ತೆ ಅಲ್ಲ, ಸ್ವಲ್ಪ ತಣ್ಣಗಾಗಬೇಕು, ಆವಾಗಲೇ ಕೇಕ್ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ, ಸ್ಪಾಂಜ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಾಳೆ ನಾವು ಇವಾಗಲೇ ಕೇಕ್ನ ಪ್ರಿಪೇರ್ ಮಾಡಿ ನಾವು ನಾಳೆ ಅದನ್ನ ಕಟ್ ಮಾಡ್ತಾಯಿದ್ದೀವಿ. ನಾಳೆ ನಾನು ಈ ವಿಡಿಯೋನ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಹೇ ಗೈಸ್, ನಾನು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ. ವ್ಲಾಗ್ನ ಮಾರ್ನಿಂಗ್ ಆಗಿಲ್ಲ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ. ಅವ್ರು ಹಂಗೆ ಆಫೀಸ್ ಮುಗಿಸ್ಕೊಂಡು ಹಂಗೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ನಾನು ಇಲ್ಲಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವ್ರ ಔಟ್ಫಿಟ್ಟು, ಅವ್ರ ಬರ್ಡೇ ವಿಶಸ್ ಎಲ್ಲ ಹಾಕ್ತೀನಿ ಅಂತ ಹೇಳಿದೆ. ಹಾಕೋಕ್ಕಾಗಲಿಲ್ಲ. ಅದಕ್ಕೆ ನಾನು ಇವಾಗ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ನಿಮಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಇಲ್ಲಿಂದ ಬಸ್ಸಲ್ಲಿ ಹೋಗಬೇಕಲ್ಲ, ಇನ್ನು ಪೂಜೆ ಸಾಮಾನು ಅದು ಇದೆಲ್ಲ ತೊಗೋಬೇಕು.
ಹಂಗಾಗಿ ಆಲ್ರೆಡಿ ಲೇಟ್ ಆಗಿಬಿಟ್ಟು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ಹೋಗಬೇಕು. ನಾನು ಅಲ್ಲಿ ಡೈರೆಕ್ಟಾಗಿ ಅಲ್ಲಿ ಹೋಗ್ಬೇಕು. ನಾನು ನಿಮ್ಮ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ತೆಗಿತಿದ್ಯಾ? ಯಾಕೆ ತೆಗಿಬಾರ್ದ? ನಾನು ನಿನ್ನೆ ವಿಡಿಯೋಲ್ಲೇ ಹೇಳಿದ್ದೆ, ನಾನು ವಿಡಿಯೋ ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗಿ ಬರೋದು. ದೇವಸ್ಥಾನಕ್ಕೆ ಹೋಗಿ ಬರೋದಲ್ಲ, ನಾ ಬ್ಲಾಗು ಬೈದು ಬಿಡ್ತಾರೆ ಆಮೇಲೆ. ನಿಮ್ಮ ಬರ್ಡೇ ಅಲ್ಲ ಇವತ್ತು, ಬೇರೆ ಅಮಾವಾಸ್ಯೆ, ಅದಕ್ಕೆ. ಬರ್ಡೇಗೆ ಎಲ್ಲಿ ಬರ್ಡೇಗೆ ಎಲ್ಲಾದರೂ ಹೋಗ್ರೆ ಪರವಾಗಿಲ್ಲಪ್ಪ. ನಾನೇ ನೋಡಿ ಆಫೀಸ್ಗೆ ಹೋಗ್ಬಿಟ್ಟು ಬರ್ತಾ ಇದ್ದೆ. ಆನ್ ದಿ ವೇಲೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದರೆ ಸರಿ ಅಂತ ದೇವಸ್ಥಾನಕ್ಕೆ ಕರ್ಕೊಂಬಂದೆ. ನೋಡಿದ್ರೆ ಬ್ಲಾಗ್ ತೆಗಿತಿದ್ದಾಗ ನನಗೆ ಗೊತ್ತಿಲ್ಲ. ನಿನ್ನೆಯಿಂದ ಏನು ಬ್ಲಾಗ್, ಏನು ಸ್ವಲ್ಪ ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ. ಇದು ಸರಿ ಫೋನ್ ಬರ್ತೈತೆ. ಸರಿ ಗೈಸ್, ಅರ್ಚನೆ ಪೂಜೆ ಎಲ್ಲ ಆದಮೇಲೆ ನಾನು ನಿಮಗೆ ಬ್ಲಾಗ್ ಮಾಡ್ತೀನಿ. ದರ್ಶನ ಎಲ್ಲ ಚೆನ್ನಾಗಾಯ್ತಲ್ಲ? ಹೋಗೋಣ ಮನೆಗೆ. ಈ ರಶ್ಶು ಯಾಕಂದ್ರೆ ಇವತ್ತು ಅಮಾವಾಸ್ಯೆ ಎಲ್ಲ, ಅದಕ್ಕೆ ತುಂಬ ರಶ್ ಇದೆ. ಹೋಗೋಣ. ಸರಿ ಗೈಸ್, ಇಷ್ಟ ಆಗ್ತಿದ್ದಂತೆ. ನನಗೆ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಇಲ್ಲಿ ಬೇರೆ ಫುಲ್ ಟ್ರಾಫಿಕ್ ಆಗಿಬಿಟ್ಟಿದೆ. ನಿಮ್ಮಲ್ಲಿ ಬ್ಲಾಗ್ ಮಾಡೋಕ್ಕಾಗಲ್ಲ. ನಾನು ನಿಮ್ಮ ಮನೆಗೆ ಹೋಗ್ಬಿಟ್ಟು ನಾನು ನಿಮ್ಮ ಅಣ್ಣ ನೋಡಿ ಬರ್ಡೇಗೆ ಟ್ರೀಟ್ ಅಂತ ಅಂದ್ಬಿಟ್ಟು ಫಲ್ಲೋಡಾ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದುಬಿಟ್ಟಿದ್ದಾರೆ. ಇದು ಬರ್ಡೇ ಟ್ರೀಟ್ ಅಂತೆ. ಬಂದರೆ ಕೇಳೋಣ ಇರಿ. ಏನು ಬರ್ಡೇ ಟ್ರೀಟಾ ಇದು? ಡೈಲಿ ಐಸ್ ಕ್ರೀಮ್ ಅಂತೀಯಲ್ಲ, ಎಷ್ಟಿದು? 80 ರೂಪಾಯಿ ಒಂದಾ? Happy birthday to you. Happy birthday to you. Karthi. Srinivas Karthi. Night. ಫ್ರಿಜ್ಜಲ್ಲಿ ಇತ್ತಲ್ಲ ಅದಕ್ಕೆ. ಹೆಂಗಿದೆ ಅಂತ ಗೊತ್ತಿಲ್ಲ, ಆದರೆ ಕೇಕ್ ಚಿಕನ್ ಕಟ್ ಮಾಡೋ ಥರ ಐತೆ. ಫ್ರಿಜ್ಜಲ್ಲಿ ಇತ್ತಲ್ಲ ಅದಕ್ಕೆ ಹಂಗಿದೆ ಅದು. ನಮ್ಮ ಬಾಯಿಗೆ ನೀ ಅವನ ಬಾಯಿಗೆ. ಓಕೆ ಗೈಸ್, ಈ ವ್ಲಾಗ್ನ ಎಂಡ್ ಮಾಡಿ ಶೂಟ್ ಮಾಡ್ಬಿಡ್ತೀನಿ. ಇದು ರಿಯಲ್ ಗನ್ ಅಂತ ಅನ್ಕೋಬೇಡಿ, ಇದು ಫೇಕ್ ಗನ್. ವಿಡಿಯೋಕ್ಕೋಸ್ಕರ ತಗೊಂಡಿರೋದು. ವಿಡಿಯೋ ಮಾಡ್ತಾರಂತೆ, ಏನೋ ವಿಡಿಯೋ ರೀಲ್ಸ್. ಇನ್ನು ಮುಂದೆ ರೀಲ್ಸ್ ನೋಡ್ತೀರಾ, ಬಾಯಿಗೆ ಶೂಟ್ ಮಾಡಿಬಿಡ್ತೀನಿ. ಇನ್ನು ಮುಂದೆ ರೀಲ್ಸ್ ನೋಡಿ, ವಿಲನ್ ಕ್ಯಾರೆಕ್ಟ್ರು ಮಸ್ತಾಗಿ ಬರುತ್ತೆ. ಇವಾಗ ಬಂತು ಅಮೆಝಾನಿಂದ, ಜಸ್ಟ್ 200 ರೂಪಾಯಿ. ಪರವಾಗಿಲ್ಲ, ವೀಡಿಯೋಗೋಸ್ಕರ ಕ್ವಾಲಿಟಿ ಚೆನ್ನಾಗಿದೆ. ಆದರೆ ಏನಂದರೆ ಸ್ವಲ್ಪ ರಿಯಲ್ ಗನ್ ಥರನೇ ಇದೆ. ಲೋಡ್ ಮಾಡೋದು, ರೀಲೋಡ್ ಮಾಡೋದು ಎಲ್ಲ ಇದೆ ಅದರಲ್ಲಿ. ಅದು ಲೋಡ್ ಅದರಲ್ಲಿದೆ. ವ್ಲಾಗ್ನ ಏನು ಮಾಡ್ಕೊತೀನಿ. ವ್ಲಾಗ್ ಏನಾದ್ರು ಇಷ್ಟ ಇದೇ ಸರ್ಪ್ರೈಸಾ? ನನಗೆ ಗೊತ್ತಾಯ್ತು, ಕೆಳಗಡೆ ಮನೆಯಿಂದ ಮೇಲ್ಗಡೆ ತಗೊಂಡ್ಬರ್ತಿದ್ರಲ್ಲ ಕೇಕು, ಆವಾಗಲೇ ನೋಡ್ಬಿಟ್ಟೆ. ಬಟ್ ಚೆನ್ನಾಗಿತ್ತು ಕೇಕ್, ಪರವಾಗಿಲ್ಲ. ಚೆನ್ನಾಗಿತ್ತಾ? ಸರಿ, ಏನು ಮಾಡ್ಕೊಳ್ಳೋಣ ಬಾ. ಬೇಗ ಏನು ಮಾಡು ನೀನು. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ, ನೀನು ತಾನೇ ವಿಡಿಯೋ ತೆಗ್ದೆ, ನೀನೇ ಏನು ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಲವ್ ಯು, ಬಾಯ್. ತಮ್ಮನೇಲಿಗೆ ಸರಿ ಗೈಸ್, ವ್ಲಾಗ್ನ ಏನು ಮಾಡ್ಕೊತೀವಿ. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ, ಮತ್ತು ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಸೊ ಗೈಸ್, ಆ್ಯಕ್ಚುಲಿ ಇನ್ನೂ ವ್ಲಾಗ್ ಬಂದ್ಬಿಟ್ಟು ಎಂಡ್ ಆಗಿಲ್ಲ. ಸೊ ಇವತ್ತು ಬಂದ್ಬಿಟ್ಟು ಡೇಟ್ ಬಂದ್ಬಿಟ್ಟು 30ನೇ ತಾರೀಕು. ಒಂದು 2-3 ಕ್ಲಿಪ್ಪು ಮಾತಾಡಬೇಕಿತ್ತು, ಅದಕ್ಕೆ ಒಂದು 2-3 ಕ್ಲಿಪ್ ಆ್ಯಡ್ ಮಾಡೋಣ ಅಂತ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಜನ ವಿಶ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ತುಂಬ ಧನ್ಯವಾದಗಳು. ಕಿರ್ಚ್ಕೊಂಡು ಮಾತಾಡೋಕ್ಕಾಗಲ್ಲ, ಸೊ ಆಫೀಸಲ್ಲಿದ್ದೀನಿ. ಸೊ ಹಂಗೆ ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಎಡಿಟ್ ಮಾಡಿ ಮುಗಿಸ್ದೆ. ಸೊ ವ್ಲಾಗ್ ಹೆಂಗಿತ್ತು ಅಂತ ಹೇಳಿ. ಸೊ ಮನೇಲಿ ಮಾಡಿದ ಕೇಕೆಲ್ಲ ಚೆನ್ನಾಗಿತ್ತು, ಸೂಪರಾಗಿತ್ತು. ಏನಂದರೆ ಅವ್ರ ಕೈಲಿ
ತುಂಬ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಕಟ್ಟಾಗಿ ಬಂದ್ಬಿಟ್ಟು ತೆಗಿತಿದ್ಲು. ಸೊ ಒಂದು ಕ್ಲಿಪ್ಪು ತೆಗ್ದು ಆಮೇಲೆ ಕಟ್ ಮಾಡ್ತಾಳೆ, ಒಂದು ಕ್ಲಿಪ್ ತೆಗ್ದು ಹಂಗೆ ಕಟ್ ಮಾಡ್ತಾಳೆ. ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ, ಸೊ ಅದಕ್ಕೆ. ಸೊ ಬ್ಲಾಗ್ ಏನಾದರೂ ಚೆನ್ನಾಗಿತ್ತಂದರೆ ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾದು ಲಿಂಕ್ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಲವ್ ಯು ಸಪೋರ್ಟ್ ಮಾಡಿ ಗೈಸ್.